ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ವಿಘ್ನಗಳು ಬರುತ್ತೆ, ಸಮಾಧಾನ ಇರೋದಿಲ್ಲ, ಕಾರ್ಯದಲ್ಲಿ ಅಸಮಾಧಾನ, ಅಪೂರ್ಣತೆ ಕೂಡ ಯಾವುದು ಕಂಪ್ಲೀಟ್ ಆಗೋದಿಲ್ಲ. ಇನ್ನು ಈ ದಿವಸ ಆರೋಗ್ಯ ಬಾಧೆ ಕೂಡ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಆರೋಗ್ಯ ಬಾಧೆ, ಸಾಲದ ವಿಚಾರದಲ್ಲಿ ಮನಸ್ತಾಪ, ಬೇಸರ ಇವೆಲ್ಲ ಇದೆ. ಇನ್ನು ಮುಖ್ಯವಾಗಿ ಈ ದಿವಸ ನಿಮ್ಮ ರಾಶ್ಯಾಧಿಪತಿ ಕರ್ಮಸ್ಥಾನದಲ್ಲಿರೋದ್ರಿಂದಾಗಿ ಸ್ತ್ರೀಯರಿಗೆ, ಅದರಲ್ಲಿ ಈ ವಸ್ತ್ರ ವಿನ್ಯಾಸ, ಕಾಸ್ಟ್ಯೂಮ್ ರಿಲೇಟೆಡ್ ಇರ್ತಕ್ಕಂಥವ್ರಿಗೆ, ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಗಣಪತಿ ಸನ್ನಿಧಾನಕ್ಕೆ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಮನೋವ್ಯಥೆ ಇದೆ, ಮಾನಸಿಕವಾಗಿ ಕುಗ್ಗುತ್ತೀರಾ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಬರ್ತದೆ. ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಈ ದಿವಸ ಕೆಲಸವೇ ನಿಮಗೆ ಒಂದು ರೀತಿ ಸಮಾಧಾನ ಸ್ಥಳ, ಅದೇ ನಿಮಗೆ ಪೂಜಾ ಮಂದಿರ, ಅದೇ ದೇವಸ್ಥಾನ, ಆ ರೀತಿಯಲ್ಲಿರ್ತದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಇವುಗಳ ನಿವಾರಣೆಗೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ. ಧನುಸ್ಸು ರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ. ನೀರಿನ ಸಮೀಪದಲ್ಲಿ ವಾಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಕಂಟಕಗಳು, ಜಲಕಂಟಕ ಅಂತೀವಲ್ಲ, ಮೊದಲೇ ವಿಪರೀತವಾದ ಮಳೆ, ಈ ಕಾರಣದಿಂದ ಹುಷಾರು. ಇನ್ನು ಈ ದಿವಸ ಕೃಷಿಕರಿಗೆ ತೊಡಕು, ವಿಷಜಂತುಗಳ ಭಯ ಇದೆಲ್ಲ ಸೂಚಿಸ್ತಾ ಇದೆ. ಪ್ರಯಾಣದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ, ಜಾರಿ ಸ್ಕಿಡ್ಡಾಗಿ ಬಿದ್ದುಬಿಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಲಕ್ಷಣ. ಇನ್ನು ಈ ದಿವಸ ನಷ್ಟತೆ ಇದೆ, ದುಃಖ ಇದೆ, ವ್ಯಥೆ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ ನಿಮಗೆ. ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ದುರ್ಗಾ ಪ್ರಾರ್ಥನೆ, ಜಲದುರ್ಗೆ, ಕಟೀಲು ದುರ್ಗಾ ಪರಮೇಶ್ವರಿ ಅಥವಾ ಸಿಗಂಧೂರು ಪರಮೇಶ್ವರಿ, ದುರ್ಗಾ ಪರಮೇಶ್ವರಿಯನ್ನು ಸ್ಮರಣೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮಕರ ರಾಶಿಯವರಿಗೆ ಈ ದಿವಸ ಗಂಟಲು ಬಾಧೆ, ಕಿವಿ ಬಾಧೆ ಬಹಳ ಮುಖ್ಯವಾಗಿ ಕಾಡುತ್ತೆ, ಹುಷಾರು. ಸೇವಕರು, ಸಹಾಯಕರಿಂದ ತೊಂದರೆ ಇದೆ, ಸಹಾಯ ಆಗೋದಿಲ್ಲ. ವೀಕೆಂಡು ಏನೋ ಕೆಲಸ ಮಾಡಿಸೋಣ, ಸೂತ್ರ ಬರೋದೇ ಇಲ್ಲ, ಹೀಗಾಗ್ಬಿಡುತ್ತೆ, ಹುಷಾರು. ಇನ್ನು ಈ ದಿವಸ ಮನೆಯಲ್ಲೂ ದಾಂಪತ್ಯದಲ್ಲೂ ಅಸಮಾಧಾನ, ಕಿರಿಕಿರಿ ಇದೆ. ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಮಳೆ ಮನೇಲಿ ಇರೋಕ್ಕಾಗಲ್ಲ, ಹೊರಗೆ ಹೋಗೋಕ್ಕಾಗಲ್ಲ, ಆ ರೀತಿಯ ಬಾಧೆ. ಇನ್ನು ಈ ದಿವಸ ವ್ಯಾಪಾರಿಗಳಿಗೆ ಮಂಕಾಗಿರ್ತದೆ. ಈ ದಿವಸ ಸ್ವಲ್ಪ ನಿಮಗೂ ಕೂಡ, ಈ ರಾಶಿಯವರೆಗೂ ವೀಕಾಗಿದೆ, ಮಕರ ರಾಶಿಯವರೆಗೂ ವೀಕಾಗಿದೆ. ಇದಕ್ಕೇನಪ್ಪ ಪರಿಹಾರ? ನೀವು ಕೂಡ ದುರ್ಗಾ ಪ್ರಾರ್ಥನೆ, ದುರ್ಗಾ ಸ್ಮರಣೆ ಮಾಡುವುದರಿಂದಾಗಿ ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಆಹಾರ, ನೀರಿನ ತೊಡಕುಗಳನ್ನು ಸೂಚಿಸ್ತಾ ಇದೆ. ಅದರಿಂದಾಗಿ ನಿಮಗೆ ಆಹಾರದ ವ್ಯತ್ಯಾಸದಿಂದ ಆರೋಗ್ಯ ಹಾನಿಯಾಗುತ್ತೆ. ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಾಂದ್ಯವುದಿಯಾಗಿದೆ, ಹೀಗಾಗಿ ದೇಹಕ್ಕೆ ತರಚೋದು, ಪೆಟ್ಟಾಗೋದು ಇದು ಸೂಚಿಸ್ತಾ ಇದೆ. ಇನ್ನು ಮುಖ್ಯವಾಗಿ ಸಾಲ ಬಾಧೆಗೆ ಸಿಕ್ಕಾಕೊಳ್ಳೋದು, ಮನೆ, ವಾಹನ ಇಂಥ ವಿಚಾರಗಳಲ್ಲಿ ಹಣಕಾಸು ಪೋಲಾಗ್ತಕ್ಕಂಥದ್ದು, ಈ ರೀತಿಯ ತೊಂದರೆಗಳನ್ನು ಕೂಡ ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ, ನರಸಿಂಹ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ನಿಮಗೂ ಅಷ್ಟೇ ಜಲ ಸಂಬಂಧಿ ರೋಗಗಳ ಬಾಧೆ ಉಂಟಾಗುತ್ತೆ, ಅದರ ಸೂಚಿಸ್ತಾ ಇದೆ. ಇನ್ನು ಉದರ ಬಾಧೆ ಕೂಡ ಇದೆ ಈ ದಿವಸ, ಹೀಗಾಗಿ ಸ್ವಲ್ಪ ಹೆಲ್ತ್ ವಿಚಾರದಲ್ಲಿ ಅಪ್ಸೆಟ್ ಆಗಿಬಿಡ್ತೀರ. ಕೆಲಸದಲ್ಲಿ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ಈ ಎಲ್ಲದರ ನಿವಾರಣೆಗೆ ಒಂದು ದುರ್ಗಾ ಕವಚ ಪಠಣ ಅಥವಾ ಸ್ಮರಣೆ ಅಂದರೆ ಕೇಳಿಸ್ಕೊಳ್ಳೋದು, ಇನ್ನೊಂದು ಲಲಿತಾ ಸಹಸ್ರನಾಮ, ಇವೆರಡೂ ಬೇಕು ಈ ದಿವಸ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಪುರುಷೋತ್ತಮಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಒಂದು 12 ಬಾರಿ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿನದ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಈ ದಿನದ ಪಂಚಾಂಗದ ಮಹತ್ವ ಜೊತೆಗೆ ವಿಶೇಷತೆಯನ್ನು ಕೂಡ ತಿಳಿಸಿದ್ರಿ. ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.